ಇನ್ನು ಆರ್ ಅಶೋಕ್ ಮಾತಾಡ್ತಾ ಇದ್ದಾರೆ ಇದೇ ಮನರೇಗಾ ವಿಚಾರವಾಗಿ. ಗಾಂಧೀಜಿ ಅವರು ಏನು ಹೇಳ್ತಾರೆ, ಅವರ ಹೆಸರನ್ನ ನಾವು ತೆಗೆದುಹಾಕಿದ್ದೀವಿ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಇವರೇನು ಮಾಡ್ತಾ ಇದ್ದಾರೆ, ಬರೀ ನೆಹರು ಕುಟುಂಬದ ಹೆಸರನ್ನು ಇಟ್ಕೊಳ್ತಾ ಇದ್ದಾರೆ. ಇವ್ರಿಗೂ ಅವ್ರಿಗೆ ಏನು ಸಂಬಂಧ ಇದೆ? ಆರ್ ಅಶೋಕ್ ತಿರುಗಿ ಬಿದ್ದಿದ್ದಾರೆ ಮನರೇಗಾ ವಿಚಾರವಾಗಿ. ಕೈ ಕಮಲ ಇವಿಬ್ಬರ ನಡುವೆ ಇದೇ ವಾರ್ ನಡೀತಾ ಇದೆ, ಒಂದು ಜಾಹೀರಾತಿನ ವಾರ್ ನಡೀತಾ ಇದೆ. ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಗಾಂಧೀಜಿಯ ಬಗ್ಗೆ ಮಾತನಾಡುವಂತಹ ನೈತಿಕ ಹಕ್ಕು ನಿಮಗಿಲ್ಲ. ನಾವು ಜಾಹೀರಾತನ್ನು ಕೊಟ್ಟಿದ್ದೀವಿ. ಯಾವ ರೀತಿಯಾಗಿ ಕೊಟ್ಟಿದ್ದೀವಿ ಅಂತಂದರೆ, ನಾವು ತೆರಿಗೆಯನ್ನು ಕಟ್ಟಿ ಕೊಟ್ಟಿದ್ದೀವಿ. ರಾಮ್ಜಿ ಜಾಹೀರಾತನ್ನು ನಾವು ನೀಡಿದ್ದೀವಿ, ಅದು ನ್ಯಾಯಯುತವಾಗಿ ನೀಡಿದ್ದೀವಿ. ನಮ್ಮ ಪಕ್ಷದಿಂದ ಹಣ ಕೊಟ್ಟು ಜಾಹೀರಾತು ನಾವು ನೀಡಿದ್ದೀವಿ, ಸುಮ್ಮನೆ ಬಿಟ್ಟಿಯಾಗಿ ನಾವು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಆರ್ ಅಶೋಕ್. ಕಾಂಗ್ರೆಸ್ ಸರ್ಕಾರದ ಥರ ತೆರಿಗೆ ಹಣವನ್ನು ನಾವು ಕಟ್ಟದೆ ಕೊಟ್ಟಿಲ್ಲ, ನಾವೆಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡಿದ್ದೀವಿ. ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಾ ಇರುವಂಥದ್ದು ಇದರ ಬಗ್ಗೆ. ರಾಮ್ಜಿ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನಮ್ಮದೇನಿದೆ, ನಮ್ಮ ಜಾಹೀರಾತನ್ನು ನೋಡಿ ಅಹಿಂಸೆ ಬಗ್ಗೆ ಏನು ಹೇಳ್ತಾ ಇದೆ ಅಂತ ಗೊತ್ತಾಗುತ್ತೆ. ಗಾಂಧೀಜಿ ಹೇಳಿದ ಯಾವ ಮಾತನ್ನು ನೀವು ಕೇಳಿದ್ರಿ? ಯಾವ ಮಾತು ಕೇಳಿಲ್ಲ ಕಾಂಗ್ರೆಸ್ನವರು. ನೀವು ಪಕ್ಷವನ್ನೇ ವಿಸರ್ಜನೆ ಮಾಡಿಲ್ಲ ನೀವು. ಯಾಕಂದರೆ ನೋಡಿ, ಗಾಂಧೀಜಿಯವರ ಕೆಲವೊಂದು ತತ್ವಗಳು ಆಗಿದೆ. ಎಲ್ಲ ಯೋಜನೆಗಳು ಗಾಂಧೀಜಿ ಹೆಸರಿನ ಮೇಲೇ ನಡೆಯಬೇಕಿತ್ತು, ಆದರೆ ಆ ರೀತಿಯಾಗಿ ಆಗಲಿಲ್ಲ. ಇಲ್ಲಿ ಹೇ ರಾಮ್ ರಘುಪತಿ ರಾಘವ ರಾಜಾರಾಮ್ ಅಂತ ಹೇಳ್ತಾ ಇದ್ರು ಗಾಂಧೀಜಿಯವರು. ರಾಮನ ಹೆಸರಲ್ಲಿ ನಡಿಬೇಕಾಗಿತ್ತು, ಯಾಕಂದರೆ ಗಾಂಧೀಜಿಯವರೇ ರಾಮ್ ಅಂತ ಹೇಳಿ ಹೆಸರನ್ನು ಹೇಳಿದರು. ಆದರೆ ಗಾಂಧೀಜಿಗಿಂತ ಹೆಚ್ಚು ನೆಹರು ಕುಟುಂಬದವರ ಹೆಸರೇ ಜಾಸ್ತಿ ಆಗಿಬಿಟ್ಟಿದೆ. ಗಾಂಧೀಜಿ ಅಂಬೇಡ್ಕರ್ ಬದಲು ನಿಮ್ಮ ಮನೆತನದ ಹೆಸರನ್ನು ನೀವು ಇಟ್ಕೊಂಡಿದ್ದೀರಿ. ಇದು ಯಾವ ರೀತಿಯ ಸರಿ ಅಂತ ಕೇಳ್ತಾ ಇದ್ದಾರೆ. ನೀವು ನಕಲಿ ಗಾಂಧಿಗಳು, ಗಾಂಧೀಜಿ ಹೆಸರನ್ನು ಇಟ್ಕೊಂಡಿದ್ದೀರಿ ಅಷ್ಟೇ. ನಿಮ್ಮ ಒಂದು ಕಾಟ ಏನಿದೆ ಅದನ್ನು ತಾಳೋಕ್ಕಾಗ್ದೇನೆ ಗಾಂಧೀಜಿಯವರು ಕೈಯಲ್ಲಿ ಕೋಲನ್ನು ತಗೊಂಡಿದ್ದಾರೆ. ಈ ಜಾಹೀರಾತು ವಿಚಾರವಾಗಿ ಆರ್ ಅಶೋಕ್ ಮಾತಾಡ್ತಾ ಇದ್ದಾರೆ. ನೀವು ನಕಲಿ ಗಾಂಧಿಗಳು, ಗಾಂಧೀಜಿ ಹೆಸರನ್ನ ಬರೀ ನಿಮ್ಮ ರಾಜಕೀಯಕ್ಕಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದೀರಿ ಅಷ್ಟೇ. ಯಾವ ಒಂದು ಯೋಜನೆಗಳಿಗೆ, ಜಾಸ್ತಿ ಯೋಜನೆಗಳಿಗೆ ಗಾಂಧೀಜಿಯವರ ಹೆಸರನ್ನು ಇಟ್ಟಿದ್ದೀರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಇಟ್ಟಿದ್ದೀರಿ ನೀವು? ಇಲ್ಲ, ಬರೀ ಏನು ನೆಹರು ಅವರ ಕುಟುಂಬದ ಹೆಸರನ್ನೇ ಇಟ್ಟಿದ್ದೀರಿ. ಅದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ರಘುಪತಿ ರಾಘವ ರಾಜಾರಾಮ್ ಅಂತ ಹೇಳಿ ಗಾಂಧೀಜಿಯವರೇ ಹೇಳ್ತಾ ಇದ್ರು, ಹೇ ರಾಮ್ ಅಂತ ಹೇಳ್ತಾ ಇದ್ರು. ಹಾಗಾದರೆ ಎಲ್ಲವೂ ಕೂಡ ರಾಮನ ಹೆಸರಲ್ಲೇ ಯೋಜನೆಗಳು ಇರಬೇಕಾಗಿತ್ತು. ಆಗ ನಾವು ಮಾಡಿಲ್ಲ. ಯಾವುದಕ್ಕೆ ಇಡಬೇಕು, ಯಾವುದಕ್ಕೆ ಇಡಬಾರ್ದು ಅನ್ನೋದು ನಮಗೆ ಗೊತ್ತಿದೆ. ಆದರೆ ನೀವು ಸುಮ್ಮನೆ ಆರೋಪ ಮಾಡ್ತಾ ಇದ್ದೀರಿ. ನಾವು ಜಾಹೀರಾತು ಕೊಟ್ಟಿದ್ದೀವಿ, ನೀವು ಕೊಟ್ಟಿದ್ದೀರಿ, ಆದರೆ ನಿಮಗೂ ನಮಗೂ ತುಂಬ ವ್ಯತ್ಯಾಸ ಇದೆ. ನಾವು ಸರಿಯಾದ ರೀತಿಯಲ್ಲಿ ತೆರಿಗೆಯನ್ನು ಕಟ್ಟಿ ಕೊಟ್ಟಿದ್ದೀವಿ, ನಿಮ್ಮ ಥರ ಅಲ್ಲ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಅಡ್ವರ್ಟೈಸ್ಮೆಂಟ್ ಏನು ಬಂದಿದೆ, ನಾವು ಕಾಂಗ್ರೆಸ್ ರೀತಿ ಜನರ ತೆರಿಗೆ ಹಣದಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ. ಪಾರ್ಟಿಯಿಂದ ತೆರಿಗೆ ಕೊಟ್ಟಿದ್ದೀವಿ. ನಾವು ಸರ್ಕಾರದ ವತಿಯಿಂದ ಕೊಡ್ಬೋದಾಗಿತ್ತು, ಆದರೆ ಪಾರ್ಟಿ ವತಿಯಿಂದ ಕೊಟ್ಟಿದ್ದೀರಿ. ನಾವು ಕೇಂದ್ರ ಸರ್ಕಾರದ ವತಿಯಿಂದನೂ ಕೊಡ್ಬೋದಾಯ್ತು. ಅದನ್ನು ಜನಗಳ ತೆರಿಗೆ ಹಣವನ್ನು ಪೋಲ್ ಮಾಡಿ ಕಾಂಗ್ರೆಸ್ ಅವರು ಕೊಟ್ಟಿತ್ತು. ನಾವೀಗ ಅದಕ್ಕೆ ತಿರುಗೇಟನ್ನು ಕೊಟ್ಟಿದ್ದೀರಿ. ಅದಕ್ಕೇನೋ ಕಾಮೆಂಟ್ಗಳನ್ನು ಮಾಡ್ತಾ ಇದ್ದಾರಂತೆ, ಗಾಂಧೀಜಿ ಅಹಿಂಸಾವಾದಿ ಅಂತ. ಹೌದು, ಅವ್ರು ಹೇಳ್ತಾ ಇದ್ರು ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡಿ, ಸ್ವಾತಂತ್ರ್ಯ ಬಂದ ಮೇಲೆ ಕಾಂಗ್ರೆಸ್ ಅವಶ್ಯಕತೆ ಇಲ್ಲ ಅಂದರು. ಮಾಡಿದ್ರ? ಹೆಂಡ ಕುಡಿಸ್ಬೇಡ್ರಿ ಅಂದರೆ ಊರೂರಿಗೂ ಹೆಂಡದ ಅಂಗಡಿ ಓಪನ್ ಮಾಡಿದ್ರು, ಅದರಲ್ಲಿ 6,000 ಕೋಟಿ ಲೂಟಿ ಹೊಡೆದಿದ್ರ? ಮಾಡಿದ್ರ? ಜನಗಳಿಗೆ ಈ ಗೋ ಹತ್ಯೆಯನ್ನು ನಿಲ್ಲಿಸಬೇಕು ಅಂತೇಳಿ ಗಾಂಧೀಜಿಯವರು ಕರೆ ಕೊಟ್ಟರು, ಆದರೆ ಅದನ್ನು ನಡೆಸಿಲ್ಲ. ನೀವು ಆ ಬಿಲ್ಲನ್ನೇ ವ್ಯತ್ಯಾಸ ಮಾಡೋಕ್ಕೆ ಹೊರಟಿದ್ದೀರಾ ನೀವು. ಅದರಿಂದ ಗಾಂಧೀಜಿಯವರ ಬಗ್ಗೆ ಹೇಳೋ ಅಂಥ ನೈತಿಕ ಅಧಿಕಾರ ನೀವು ಕಳ್ಕೊಂಬಿಟ್ಟಿದ್ದೀರಾ. ಯಾಕಂದರೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಗಾಂಧೀಜಿ. ಇಡೀ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಯೋಜನೆಗಳು ಗಾಂಧೀಜಿ ಮೇಲೆ ನಡಿಬೇಕಾಯಿತು. ಅಥವಾ ಗಾಂಧೀಜಿ ನಂಬಿರ್ತಕ್ಕಂಥ ಹೇ ರಾಮ್ ಅಂತ ಹೇಳ್ತಾ ಇದ್ರು, ರಘುಪತಿ ರಾಘವ ರಾಜಾರಾಮ್ ಅಂತ ಹೇಳ್ತಾ ಇದ್ರು, ಅವರ ಹೆಸರ ಮೇಲೆ ಹೋಗ್ಬೇಕಾಯ್ತು. ಆದರೆ ನೀವು 470 ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ನೆಹರು, ನಿಮ್ಮ ಕುಟುಂಬದ ಎಲ್ಲರ ಹೆಸರು, ನೆಕ್ಸ್ಟ್ ರಾಹುಲ್ ಗಾಂಧಿನೂ ಶುರು ಮಾಡ್ಕೊಂತೀರ, ಪ್ರಿಯಾಂಕಾ ಗಾಂಧಿನೂ ಶುರು ಮಾಡ್ಕೊಂತೀರ. ಅಂದರೆ ನಿರಂತರವಾಗಿ ಸರ್ಕಾರದ ಯೋಜನೆಗಳಿಗೆ ಗಾಂಧಿಗಿಂತ ಜಾಸ್ತಿ ನಿಮ್ಮ ಮನೆ ತಂದೆ ಹೆಸರಿದೆ. ಏನು ಕಾರಣ? ಗಾಂಧೀಜಿ ಬಗ್ಗೆ ನಮ್ಗೆ ಅಪಾರ ಪ್ರೀತಿ ಅಂತೀರಲ್ಲ,
ಎಲ್ಲಿಟ್ಟಿದ್ದೀರಾ? ಅಂಬೇಡ್ಕರ್ ಬಗ್ಗೆ ಅಪಾರ ಪ್ರೀತಿ ಎಂದಿದ್ದೀರಲ್ಲ, ಇನ್ನು 470 ಇಟ್ಟಿದ್ದೀರಲ್ಲ ಹೆಸರು. ಆ 470 ಗಾಂಧೀಜಿ ಹೆಸರು ಹಾಕಿರಲಿಲ್ಲ, ಅಂಬೇಡ್ಕರ್ ಹೆಸರು ಹಾಕಿರಲಿಲ್ಲ, ನಿಮ್ಮ ಮನೆ ತಂದೆ ಹೆಸರು ಹಾಕಿಟ್ಕೊಂಡ್ರಿ. ಅದರಿಂದ ನೀವು ನಕಲಿ ಗಾಂಧಿಗಳು ನೀವೆಲ್ಲ. ನಿಮಗೂ ಗಾಂಧೀಜಿ ಕುಟುಂಬಕ್ಕೂ ಸಂಬಂಧನೇ ಇಲ್ಲ. ಈ ರಾಮ್ಜಿ ಅಡ್ವರ್ಟೈಸ್ಮೆಂಟ್ ಏನು ಬಂದಿದೆ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.